ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಕ್ಷಯ ತೃತೀಯಂದು ಅಕ್ಷಯ ಪಾತ್ರೆನ ಹೇಗೆ ರೆಡಿ ಮಾಡಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಇಲ್ಲಿ ನಾನು ಕಂಚಿಂದು ತಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ರಂಗೋಲಿ ಪುಡಿಯಲ್ಲಿ ಸಹ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಪೀಠ ಇದ್ದರೆ ಪೀಠ ಮೇಲೆ ಸಹ ಈ ರಂಗೋಲಿನ ಹಾಕ್ಕೊಳ್ಬೋದು. ಪೀಠ ಇಲ್ಲದೆ ಇರೋರು ಕಂಚಿನ ತಟ್ಟೆಯಲ್ಲಿ ಸಹ ಮಾಡ್ಕೊಳ್ಬೋದು. ಕಂಚಿನ ತಟ್ಟೆಯಲ್ಲಿ ಮಾಡೋದ್ರಿಂದ ಅದು ತುಂಬ ಒಳ್ಳೆಯದಾಗುತ್ತೆ. ಈಗ ಅರಿಶಿನ ಕುಂಕುಮದಿಂದ ನಾನು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಅಲಂಕಾರ ಮಾಡಿದ್ದಾದಮೇಲೆ ನಾನು ಬೆಳ್ಳಿ ಬಟ್ಲಲ್ಲಿ ಇವತ್ತು ಅಕ್ಷಯ ಪಾತ್ರೆನ ಮಾಡ್ತಾಯಿದ್ದೀನಿ. ಬೆಳ್ಳಿ ಬಟ್ಲಿಲ್ಲ ಅಂದರೆ ನಿಮ್ಮ ಹತ್ರ ನೀವು ಮಡಿಕೆಯಲ್ಲಿ ಸಣ್ಣ ಮಡಿಕೆ ಬರುತ್ತಲ್ವ, ಅದರಲ್ಲಿ ಸಹ ಮಾಡ್ಕೊಳ್ಬೋದು. ಈಗ ನಾನು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಹಾಕ್ಕೊಳ್ತಾ ಇದ್ದೀನಿ. ಈಗ 3 ಹಿಡಿ ಆಗೋಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಮಡಿಕೆಯಲ್ಲಿ ಅಕ್ಷಯ ಪಾತ್ರೆ ಮಾಡ್ತಾರೆ. ನಾನಿವತ್ತು ಬೆಳ್ಳಿ ಬಟ್ಲಲ್ಲಿ ಮಾಡ್ತಾಯಿದ್ದೀನಿ. ಬೆಳ್ಳಿ ಬಟ್ಲು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರಬಾರ್ದು, ಹೊಸ ಬೆಳ್ಳಿ ಬಟ್ಲಾಗಿರಬೇಕು. ಮತ್ತು ಮಡಿಕೆನೂ ಅಷ್ಟೇ ಯಾವುದೇ ರೀತಿ ಯೂಸ್ ಮಾಡಿರಬಾರ್ದು. ಹೊಸದಾಗಿ ತಂದು ಅಕ್ಷಯ ಪಾತ್ರೆನ ರೆಡಿ ಮಾಡಬೇಕು. ನೀವು ಚಿಕ್ಕ ಮಡಿಕೆಯಲ್ಲಿ ಮಾಡೋದಾದರೆ 3 ಹಿಡಿ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನು ಬಟ್ಲಲ್ಲಿ ಮಾಡ್ತಿರೋದ್ರಿಂದ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ನಿಮ್ಮ ಇಚ್ಛೆ ಪ್ರಕಾರ ನೀವು ಯಾವುದನ್ನು ಬೇಕಾದರೂ ಬಳಸ್ಕೊಳ್ಬೋದು. ಅಕ್ಷಯ ತೃತೀಯ ದಿನ ನಿಮಗೆ ಈ ಪೂಜೆ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಮುಸ್ಸಂಜೆದು ಸಹ ಈ ಪೂಜೆನ ಮಾಡ್ಬೋದು. ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಅಕ್ಷಯ ತೃತೀಯ ದಿನ ನಿಮಗೆ ಅಕ್ಷಯ ಪಾತ್ರೆ ಮಾಡಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ನಿಮ್ಮ ಮನೆ ದೇವ್ರ ವಾರ ಬರುತ್ತಲ್ವ, ಅವತ್ತೇ ಆದರೂ ಮಾಡ್ಕೊಳ್ಬೋದು. ಈಗ ನೋಡಿ, ನಾನು 11 ರೂಪಾಯಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟ್ ಇಡ್ಬೋದು ಅದರಲ್ಲಿ. ಮತ್ತು ಕೆಂಪು ಬಟ್ಟೆ ತೊಗೊಂಡಿದ್ದೀನಿ. ಲಕ್ಷ್ಮೀ ದೇವಿಗೆ ಕೆಂಪು ಬಟ್ಟೆ ಅಂದರೆ ತುಂಬ ಇಷ್ಟ, ಹಾಗಾಗಿ ಕೆಂಪು ಬಟ್ಟೆನ ಬಳಸ್ಕೊಳ್ತಾ ಇದ್ದೀನಿ. ಅರಿಶಿನ ಕೊಂಬು, ಗವೆ ಮತ್ತು ಸ್ವಲ್ಪ ಬೆಳ್ಳಿ ಮತ್ತು ಚಿನ್ನ ಇಟ್ಕೊಳ್ತಾ ಇದ್ದೀನಿ. 1 ಪೀಸ್ ಚಿನ್ನ ಅಥವಾ ಬೆಳ್ಳಿ ಕಾಯಿನ್ ಬರುತ್ತಲ್ವ, ಅದನ್ನು ಸಹ ಇಟ್ಕೊಳ್ಬೋದು. ಮತ್ತು ಎಲ್ಲಾದರೂ ಹೋಮ ಮಾಡಿರೋ ಕಾಯಿನ್ ಇರುತ್ತಲ್ವ, ಅದನ್ನು ಸಹ ಇದರಲ್ಲಿ ಇಟ್ಕೊಳ್ಬೋದು. ಮತ್ತು ನೋಡಿ, ಸ್ವಲ್ಪ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆಗಳನ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟೇ ಅಕ್ಷಯ ಪಾತ್ರೆ ಮಾಡ್ಕೊಳ್ಳೋದು. ಈಗ 3 ಕಪ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 5 ಕಪ್ಪಲ್ಲಿ ಸಹ ಹಾಕ್ಕೊಳ್ಬೋದು. ಈಗ ನಾನು ಉಪ್ಪು ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಹೊಸ ಪ್ಯಾಕೆಟ್ ತೊಗೊಂಬರಬೇಕು. ಅಕ್ಷಯ ತೃತೀಯ ದಿನ ಹೊಸ ಪ್ಯಾಕೆಟ್ ಉಪ್ಪನ್ನೇ ಬಳಸಬೇಕು. ಯಾವುದೇ ಕಾರಣಕ್ಕೂ ಮನೇಲಿರೋ ಉಪ್ಪನ್ನು ಬಳಸಬೇಡಿ. ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ನೀವು ಬೇಳೆ ಮತ್ತು ಕಾಳು ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ನಾನು ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಧಾನ್ಯಗಳು ಅಥವಾ ಅಕ್ಕಿ ಏನಾದರೂ ಹಾಕ್ಕೊಳ್ಬೋದು. ನಾವು 5 ಇಲ್ಲ 3 ಕಪ್ಪಲ್ಲಿ ಹಾಕ್ಕೊಳ್ಬೋದು. ಇಲ್ಲಾಂದರೆ ನೀವು ಇದನ್ನ ಸ್ಕಿಪ್ ಸಹ ಮಾಡ್ಕೊಳ್ಬೋದು. ನೋಡಿ, ದೇವ್ರ ಮನೆಯಲ್ಲಿ ಈಗ ನಾನು ಅಕ್ಷಯ ಪಾತ್ರೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಒಂದು ಕಡೆ ಇಟ್ಟು 3 ವೀಳ್ಯದೆಲೆ ಇಡ್ತಾ ಇದ್ದೀನಿ. ವೀಳ್ಯದೆಲೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 3 ಕಪ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಅದನ್ನು ಇಡ್ತಾ ಇದ್ದೀನಿ. ಈ ಅಕ್ಷಯ ಪಾತ್ರೆ ಮತ್ತು ಈ ಪೂಜೆ ಏನಕ್ಕೆ ಮಾಡ್ತಾರಂದರೆ, ದವಸ ಧಾನ್ಯ, ಅಕ್ಕಿ, ಚಿನ್ನ, ಬೆಳ್ಳಿ ಎಲ್ಲ ನಮ್ಮ ಮನೆಯಲ್ಲಿ ಪ್ರತಿದಿನ ಇರಲಿ ಅಂತ ನಾವು ಈ ಪೂಜೆನ ಮಾಡೋದು. ಮತ್ತು ಪೂಜೆ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ದೀಪಕ್ಕೆ ಎಲ್ಲ ನಂಬಿಕೆ ಇಟ್ಟು ಈ ಪೂಜೆನ ಮಾಡಿ. ಸುಮ್ಮನೆ ನೀವು ಈ ಪೂಜೆನ ಮಾಡೋಕ್ಕೆ ಹೋಗ್ಬೇಡಿ. ನಂಬಿಕೆ ಇಟ್ಟು ಮಾಡೋದ್ರಿಂದ ಫಲ ಸಿಗುತ್ತೆ. ಈಗ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ನಮ್ಮ ಮನೇಲಿ ನಾನು ಯಾವ ರೀತಿ ಪೂಜೆ ಮಾಡ್ತೀನೋ ಆ ರೀತಿ ನೋಡಿಸ್ಕೊಡ್ತಾ ಇದ್ದೀನಿ. ನೋಡಿ, ಅಲ್ಲಿ ನಾನು ಚಂಬಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಬೇಕಿದ್ರೆ ಇಟ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಸಹ ಹಾಕ್ಕೊಳ್ಬೇಕು. ಮತ್ತು ಲಕ್ಷ್ಮೀ ದೇವಿಗೆ ಕೆಂಪು ಹೂವು ಅಥವಾ ತುಳಸಿ ತುಂಬ ಇಷ್ಟ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಕನಕಾಂಬರ ಹೂವು ಬಳಸಬಾರ್ದು ಈ ಪೂಜೆಗೆ. ಕನಕಾಂಬರ ಹೂವು ಅಷ್ಟು ಶ್ರೇಷ್ಠ ಅಲ್ಲ. ನೋಡಿ, ತುಳಸಿ ಮತ್ತು ಕೆಂಪು ಹೂವು ಅಷ್ಟೇ ಬಳಸ್ತಾ ಇದ್ದೀನಿ ನಾನು. ನೀವು ಯಾವುದೇ ಕಾರಣಕ್ಕೂ ಬೇರೆ ಹೂವು ಆಗಲಿ ಅಥವಾ ಬೇರೆದೇನೋ ಯೂಸ್ ಮಾಡಬಾರ್ದು. ಇಲ್ಲಿ ನಾನು ಬೆಳ್ಳಿ ಕಾಯಿನ್ನ ತೊಗೊಂಡಿದ್ದೀನಿ. ಇದು ಗಣೇಶ ಇರೋ ಕಾಯಿನು, ಹಾಗಾಗಿ ನಾನು ಫಸ್ಟು ಗಣೇಶಗೆ ಪೂಜೆ ಮಾಡಬೇಕು ಅಂತ ಫಸ್ಟಿಗೆ ಬೆಳ್ಳಿ ಕಾಯಿನ್ ಇದನ್ನ ಇಡ್ತಾ ಇದ್ದೀನಿ. ಈಗ ದೀಪ ಹಚ್ಚಿದಾದಮೇಲೆ ನಾನು ಸಾಂಬ್ರಾಣಿ ಕಡ್ಡಿ ಹಚ್ಚಿ ಅದರಲ್ಲಿ ಸಹ ಪೂಜೆ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಗಣೇಶ ಇರೋ ಬೆಳ್ಳಿ ಕಾಯಿನ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇರಲೇಬೇಕು ಅಂತ ಏನೂ ಇಲ್ಲ. ಕೆಂಪು ಹೂವು ನಾನು ದಾಸವಾಳ ಹೂವನ್ನೇ ಬಳಸಿದ್ದೀನಿ. ಬೇರೆ ಹೂವು ಸಹ ಬಳಸ್ಕೊಳ್ಬೋದು. ಮತ್ತು ನೋಡಿ, ನಾನು ಕರ್ಪೂರದಲ್ಲಿ ಸ್ವಲ್ಪ ಪೂಜೆ ಮಾಡ್ತಾಯಿದ್ದೀನಿ. ಕರ್ಪೂರದಲ್ಲಿ ನೋಡಿ, ಈ ರೀತಿ ನಾನು ತುಳಸಿನ ನೀರಲ್ಲಿ ಅದ್ದಿ ಕರ್ಪೂರಕ್ಕೆ ಸುತ್ತು ಮಾಡಿ ದೇವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಈ ರೀತಿ ಮಾಡಲೇಬೇಕು. ಮತ್ತು ಧೂಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಧೂಪ ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ. ಅಕ್ಷಯ ತೃತೀಯ ದಿನ ಅಕ್ಕಿ, ಬೇಳೆ, ಮೊಸರು, ಹಾಲು, ಅರಿಶಿನ ಕುಂಕುಮ ಇವೆಲ್ಲ ತಂದರೆ ತುಂಬ ಒಳ್ಳೆಯದಾಗುತ್ತೆ. ಚಿನ್ನ ಬೆಳ್ಳಿ ತರಬೇಕು ಅಂತಲೇ ಏನೂ ಇಲ್ಲ. ಇವೆಲ್ಲ ತಂದರೂ ತುಂಬ ಒಳ್ಳೆಯದಾಗುತ್ತೆ. ನಾವು ಚಿನ್ನ ಬೆಳ್ಳಿನೇ ತಿನ್ನೋಕ್ಕಾಗಲ್ಲ ಅಲ್ವಾ, ಅಕ್ಕಿ ಬೇಳೆನೇ ತಾನೇ ತಿನ್ನೋದು. ನಮ್ಮ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದ್ದೆ ನಾನು.